ನಮಸ್ಕಾರ. ನಾನೀಗಿರೋದು ಗಲಗಲಿಯಿಂದ ವಿಜಾಪುರಕ್ಕೆ ಹೋಗಾಗ ಮಧ್ಯದಾಗ ಕಂಬಾಗಿ ಅನ್ನೋ ಒಂದು ಊರು ಬರ್ತೈತಿ. ಅಲ್ಲಿಯೇ ಒಂದು ಮಾರುತೇಶ್ವರ ದೇವಸ್ಥಾನದ ಮುಂದದೀನಿ. ಕಂಬಾಗೇಶ್ವರ ಅಂಥೇಳಿ ಪ್ರಸಿದ್ಧವಾದಂಥ ದೇವಸ್ಥಾನ. ಅದ್ರ ಮುಂದೆ ಒಂದು ಕರಿ ಕಲ್ಲಿಂದು ದೀಪಸ್ತಂಭ ಐತೆ ನೋಡ್ರಿ. ಮ್ಯಾಲೆ ಹತ್ತಿ ಹೋಗ್ಲಾಕ ಇವುದಾಗಲ್ಲ. ಅಲ್ಲಿ ಹೋಗಿ ಮ್ಯಾಲೆ ಹೋಗಿ ದೀಪ ಹಚ್ಚೋದು. ಕರಿ ಕಲ್ಲಿಂದ ಹಿಂದಿನ ಕಾಲಿನ ಕೆತ್ತನೆ ಮಾಡಿದ್ದು, ಭಾಳ ವರ್ಷದೈತಿ. ಇದೆಲ್ಲ ಕರಿಕಲ್ಲಿಂದ ಐತಿ. ನಿಮಗೆ ನಾನು ತೋರಿಸ್ಬೇಕಂದದ್ದು ಇನ್ನೊಂದು ಮುಖ್ಯವಾದದ್ದು ದೇವಸ್ಥಾನದ ಹಿಂಬದಿ ಐತಿ, ಕರ್ಕೊಂಡು ಹೋಗ್ತೀನಿ. ಇದು ಮಾರುತೇಶ್ವರ ದೇವಸ್ಥಾನದ ಒಳಾವರಣ ನೋಡಿರಿ. ಕಲ್ಲಿನ ತೊಲಿ ಅದಾವು, ಅದ್ರ ಮೇಲೆ ಕಲ್ಲಿನ ಸ್ಲ್ಯಾಬ್ ಅದಾವು, ಜಂಪ್ಕಂಡಿ ಕಲ್ಲು. ಹಾಗೇನೋ ಕಂಬಕ್ಕೆ ಪೇಂಟ್ ಹಚ್ಚಾರ, ಕರಿ ಕಲ್ಲಿಂದ ಅದಾವು. ಇದು ದೇವಸ್ಥಾನದ ಬಂದಿಂದ್ರಿ. ಇದು ಮಾರುತೇಶ್ವರ ದೇವರಿಗೆ ಜಾಗೃತ ದೇವರು. ದೇವಸ್ಥಾನದ ಹಿಂಬದಿಗೆ ಹೊಂಟೀನಿ ನಾನು. ಹಿಂದಿನ ಬದಿಯ ಕಟ್ಟಡ. ಈಗ ನಾನು ನಿಮ್ಗೆ ಮುಖ್ಯವಾಗಿ ತೋರಿಸ್ಬೇಕಂದದ್ದು ಎಲ್ಲೇ ದೇವಸ್ಥಾನದ ಎಕ್ಸಾಕ್ಟ್ಲಿ ಹಿಂದಿನ ಬಾಜು, ಅಂದ್ರೆ ಉತ್ತರ ದಿಕ್ಕಿಗೆ ಐತಿ. ನಾವು ವೀರಗಲ್ಲು ಮಾಸ್ತಿಗಲ್ಲು ಅಂತೀವಲ್ಲ, ಇಲ್ಲೊಂದು ಲಿಂಗ ಐತಿ. ಇಲ್ಲೊಬ್ಬರು ಪೂಜೆ ಮಾಡಕತ್ತಾರ. ಇಲ್ಲೊಬ್ಬರು ಮನುಷ್ಯರು ಕಾಣ್ತಾರೆ ನೋಡ್ರಿ, ಮ್ಯಾಲೆ ಹೂವು ಹಾಕಕತ್ತಾರ. ಇದು ಕೈ, ಇದು ಲಿಂಗಕ್ಕೆ ಪೂಜೆ ಮಾಡಕತ್ತಾರ. ಕೆಳಗೆ ಇಲ್ಲಿ ಇಬ್ಬರು ಇವ್ರು ಗದಾ ಹಿಡ್ದಾರ. ಆಮೇಲೆ ಮಧ್ಯದಾಗ ಒಬ್ರು ಅದಾರ, ಅವ್ರಿಗೇನು ಜಡೆ ಐತೋ ಏನೈತೋ ಗೊತ್ತಾಗೋದು. ಈ ಕಡೆ ಒಬ್ಬರು ಗದಾ ಹಿಡ್ದಾರ. ಇಲ್ಲಿ ಇವರಿಬ್ಬರು ಮಧ್ಯದಲ್ಲಿ ಯುದ್ಧ ನಡೆದೈತಿ. ಇವ್ರನ್ನ ಮಧ್ಯದಾಗ ಅದಾರ. ಕೆಳಗಡೆ ಇವರು ಒಬ್ಬ ವ್ಯಕ್ತಿ ಬಿಲ್ ಹಿಡ್ದಾರ, ಬಿಲ್ಲು. ಆಮೇಲೆ ಇಲ್ಲೊಬ್ರು ಅಶ್ವಾರೋಹಿ ಕುದುರೆ ಮೇಲೆ, ಇದು ಕುದುರೆ. ಇದು ಇಲ್ಲಿ ಮನುಷ್ಯರದಾರ. ಇಲ್ಲೊಂದು ಕೆಳಗೊಂದು ಪ್ರಾಣಿ ಗತಿ ಕಾಣಿಸ್ತದೆ. ಆಮೇಲೆ ಇಲ್ಲೊಂದು ಆಕಳು ಏನೋ ಇಲ್ಲೊಂದು ಪ್ರಾಣಿ ಐತಿ, ಇಲ್ಲೊಂದು ಪ್ರಾಣಿ ಐತಿ. ಇದಕ್ಕೆ ಇವರು ಇದು ವೀರಗಲ್ಲು ಅಥವಾ ಮಾಸ್ತಿಗಲ್ಲು ಅಂತೀವಿ. ಅವರು ಗ್ರಾಮಸ್ಥರು ಇದು ಒಂದು ಪೂಜಾದ ಇದು ಅಂತೇಳಿ ಎಣ್ಣೆ ಹಾಕಿ ಪೂಜೆ ಮಾಡ್ಯಾರ. ಇದು ಒಂದು ಕುತೂಹಲದಿಂದ ಇದನ್ನು ನಿಮಗೆಲ್ಲ ತಿಳ್ಸಾಕತ್ತೀನಿ. ಇದ್ರದ್ದು ಕಂಬಾಗೇಶ್ವರ ಮಾರುತೇಶ್ವರ ದೇವಸ್ಥಾನದ ಹಿಂದಿನ ಬಾಜು ಐತಿ. ನಿಮ್ಗೆ ಆಸಕ್ತಿ ಇದ್ದವ್ರು ಬಂದು ನೋಡಬೇಕು. ಆಮೇಲೆ ಇದರ ಇತಿಹಾಸ ಯಾರಾದರೂ ಗೊತ್ತಿದ್ದವ್ರು ಇದ್ರೆ ಇದ್ರ ಇತಿಹಾಸ ತಿಳಿಸ್ರಿ. ನಮಸ್ಕಾರ.